ಸ್ನೇಹಿತರೆ, ಆತ್ಮೀಯರೇ, ಭೌತಿಕ ಅಮರತ್ವ ಬಗ್ಗೆ ಈಗಾಗಲೇ ನಾವು ಸ್ವಲ್ಪ ಸಂಚಿಕೆಗಳಲ್ಲಿ ತಿಳ್ಕೊಂತ ಬಂದಿದ್ವಿ. ಜ್ಞಾನ ಅದರ ಸಂಬಂಧಿತ ಜ್ಞಾನ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು ನಾವು. ಸೊ ಈ ಭೌತಿಕ ಅಮರತ್ವ ಅನ್ನೋದು ಚಿರಂಜೀವತ್ವ ಅಂತ ನಾವು ಹೇಳಿದ್ವಿ. ಅದರಲ್ಲಿ ಅನೇಕ ವಿಷಯಗಳು ತಿಳ್ಕೊಂಡಿದ್ವಿ ಈಗಾಗಲೇ. ಆದ್ರೆ ಈ ಅಮರತ್ವದ ಬಗ್ಗೆ ತಿಳ್ಕೊಂತ ಹೋದ್ರೆ ಇನ್ನು ಅನೇಕ ಅನೇಕ ಕೋನಗಳಲ್ಲಿ ತಿಳ್ಕೊಬಹುದು. ಆದ್ರೆ ಅಮರತ್ವ ಅನ್ನೋದು ಯಾವಕ್ಕೆ ಬೇಕಾಗಿದೆ, ಏನೊಂದು 100 ಇಯರ್ಸ್ ಮೇಲೆ ಬದುಕಿದ್ರೆ ನಮ್ಗೇನು ಪ್ರಯೋಜನ, ಇದೆಲ್ಲ ನಾವು ತಿಳ್ಕೊಂಡ್ರೆ ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಪ್ರತಿಯೊಬ್ಬರು ಒಂದು ಆ ಗುರಿ ಇಟ್ಕೊಂಡು ನಾವು ಜೀವನ ಸಾಗಿಸಿದ್ರೆ ಖಂಡಿತ ನಮಗೆ, ಈಗಾಗಲೇ ಹೇಳಿದೆ ನಾನು, ಆನಂದವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ರೋಗಗಳು ರೋಗಗಳು ಬರೋದಿಲ್ಲ, ವ್ಯಾಧಿಗಳು ಬರೋದಿಲ್ಲ ಮೊದಲನೇದಾಗಿ. ಓಕೆ, ಇಲ್ಲ ಅಂದ್ರೆ ನಮ್ಮನ್ನು ನಾವು ತಯಾರು ಮಾಡ್ಕೊತೀವಿ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ನಮ್ಮ ಆಲೋಚನೆಗಳೇ ನಮಗೆ ಅಶ್ವಿನಿ ದೇವತರ ತರ ಕೆಲಸ ಮಾಡ್ತಾ ಇರ್ತದೆ. ಪ್ರತಿಯೊಂದು ಆಲೋಚನೆ ನಮ್ಮ ಇಡೀ ದೇಹವನ್ನು ಆಧೀನದಲ್ಲಿ ಇಟ್ಕೊಂತದೆ. ಪ್ರತಿ ಆಲೋಚನೆ, ಏನೇ ಆಲೋಚನೆ ಮಾಡಿದ್ರು ನಿಮ್ಮ ದೇಹದ ಬಗ್ಗೆ ಪೂರ್ತಿ ನಿಯಂತ್ರಣ ಮಾಡ್ತಾ ಹೋಗ್ತದೆ. ನಿಮ್ಮ ಸೆಲ್ಸ್ ಅಂದ್ರೆ ನಿಮ್ಮ ಜೀವ ಕಣಗಳು, ಜೀವಕೋಶಗಳು ಸಹ ನಿಮ್ಮನ್ನು ಕೇಳಿಸ್ತಾ ಇರ್ತದೆ, ನಿಮ್ಮನ್ನು ಕೇಳ್ಕೊಂತದೆ. ಅದು ನಿಮ್ಮ ಮನಸ್ಸೇ ನಿಮ್ಮ ಗವರ್ನಮೆಂಟ್. ಅಂದ್ರೆ ನಿಮ್ಮ ಇಡೀ ದೇಹ, ಇಡೀ ಬಾಡಿ, ದೇಹ ಅನ್ನೋದು ಒಂದು ರಾಜ್ಯವಾದ್ರೆ ಆ ರಾಜ್ಯಕ್ಕೆ ಗವರ್ನಮೆಂಟ್ ಹೆಡ್ ಯಾರಂದ್ರೆ ಮನಸ್ಸು. ಆ ಮನಸ್ಸು ಏನ್ ಹೇಳ್ತದೋ ಪ್ರತಿ ಜೀವಕೋಶ ಕೇಳಿಸ್ಕೊಂತದೆ. ಅದು ಏನ್ ಹೇಳತ್ತೋ ಅದು ವಿನಯ ಒಂಥರ ವಿನಮ್ರವಾಗಿ, ವಿಧೇಯತವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಮೊದಲನೇದಾಗಿ ನಾವು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು, ಮನಸ್ಸನ್ನು ಬದಲಾವಣೆ ಮಾಡ್ಕೋಬೇಕು. ಏನಂತಂದ್ರೆ, ನಾನು ಒಂದು 150 ವರ್ಷ ಮೇಲೆ ಬದುಕ್ತೀನಿ, ಇರೋಣ, ಏನ್ ತೊಂದರೆ ಇಲ್ಲ. ಅಂದ್ರೆ ಇಲ್ಲಿ ನಡೆಯುವಂತ ಎಲ್ಲಾ ಚಟುವಟಿಕೆಗಳು ನಡೆಸ್ಕೊಂಡು, ಈಗ ಉದಾಹರಣೆಗೆ ನಾವು 50ಕ್ಕೆ ಬಂದಿದೀವಿ, ಇನ್ನೂ ಏನು ಆಧ್ಯಾತ್ಮಿಕ ಪ್ರಾಕ್ಟೀಸ್ ಆಗಿಲ್ಲ, ಅನುಭವ ಆಗಿಲ್ಲ, ಅದರ ಪೂರ್ತಿ ಅಂತರಾಳದಲ್ಲಿ ಹೋಗಿಲ್ಲ. ಈಗೇನ್ ಮಾಡೋದು? ಇನ್ನೊಂದು 50 ವರ್ಷ ಅಂದ್ರೆ ಅದರಲ್ಲಿ ಇನ್ನೇನೇನು ಈ ಚಟುವಟಿಕೆಗಳು ಅಂದ್ರೆ ಸಂಸಾರದಲ್ಲಿ ಇದ್ದೆ. ಯಾರಾದ್ರೂ ಸಂಸಾರ ಬಿಟ್ಟು ನಾವು ಅಮರತ್ವ ಹೊಂದ್ತೀವಿ ಅಂತಂದ್ರೆ ಅದಕ್ಕಿಂತ ಸಂಸಾರದಲ್ಲಿ ಇದ್ದೇ ಈ ಅಮರತ್ವ ಕಡೆ ಪ್ರಯಾಣ ಮಾಡೋದು ತುಂಬಾ ಉತ್ತಮ, ತುಂಬಾ ಆನಂದವಾಗಿ, ತುಂಬಾ ಹೇಳ್ಬೇಕಂದ್ರೆ ಒಂದು ರೀತಿಯಲ್ಲಿ ಆ ಇಂಟ್ರೆಸ್ಟ್ ಆಗಿರುತ್ತೆ ಹೇಳ್ಬೇಕಂದ್ರೆ. ಆ ರೀತಿಯಲ್ಲೇ ಮಾಡ್ಬೇಕು. ಅನೇಕರು ಆತರ ಮಾಡಿದ್ದಾರೆ. ಆ ಒಂದು ಎಕ್ಸಾಂಪಲ್ಸ್ ಇವತ್ತು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರ್ಯಾರು ಆತರ ಮಾಡಿದ್ದಾರೆ ಪ್ರಪಂಚದಲ್ಲಿ ಸುಮಾರು ಜನ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ, ಸಾವಿರಾರು ಜನ ಇದ್ದಾರೆ. ಸೊ ಆದ್ರೆ ಅವನ ರೆಕಾರ್ಡ್ ಮಾಡಿ ಗವರ್ಮೆಂಟು ಇವೆಲ್ಲ ತಿಳಿಸೋದು ಇದೆಲ್ಲ ಮಾಡಲ್ಲ. ಯಾಕಂದ್ರೆ ಅದು ಸೈನ್ಸ್ ನಮ್ಮಲ್ಲ. ಸೈನ್ಸ್ ಏನಿದೆಯೋ, ಸೈನ್ಸ್ ಇನ್ನೂ ಅಷ್ಟು ನಂಬಿಕೆ ಬಂದಿಲ್ಲ ಅದಕ್ಕೆ. ಸೈನ್ಸ್ ಅಲ್ಲಿ ಹೇಳ್ತಾರೆ, ಅದನ್ನು ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಸೈನ್ಸ್ ಏನ್ ಹೇಳುತ್ತೆ ಈ ಅಮರತ್ವ ಬಗ್ಗೆ, ಯಾವ ರೀತಿಯಲ್ಲಿ ಸೈನ್ಸ್ ಅಲ್ಲಿ ಏನಿದೆ ನಾವು ಪಾಲನೆ ಮಾಡುವಂಥದ್ದು, ಅದು ಆಮೇಲೆ ತಿಳ್ಕೊಳ್ಳೋಣ. ಬಟ್ ಆದ್ರೆ ಯಾರ್ಯಾರು ಆ ತರ ಅಮರತ್ವ ಹೊಂದಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ನಮ್ಮಲ್ಲಿರುವಂತ ಆ ನಂಬಿಕೆ ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ. ಸೊ ಆ ಸೈನ್ಸ್ ಅನ್ನೋದು ನಂಬಲ್ಲ, ಅದಕ್ಕೆ ಅದು ಪ್ರಚಲನ ಆಗಲ್ಲ. ಅಂದ್ರೆ ಹೇಳ್ಬೇಕಂದ್ರೆ ಪಬ್ಲಿಕ್ ಆಗಿ ಆ ಇನ್ಫಾರ್ಮೇಶನ್ ಬರೋದಿಲ್ಲ. ಅದಕ್ಕೋಸ್ಕರವೇ ಇಂಥ ಸ್ವಲ್ಪ ಅದ್ಭುತ ಬುಕ್ಸ್ ಬರೀತಾರೆ. ಯಾರು ಬರೀತಾರೆ ಅಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ಇರುವಂತವ್ರು. ಅವ್ರ ಜೀವನದಲ್ಲಿ ಅವರು ಸಣ್ಣ ವಯಸ್ಸಿಂದ, ಅಂದ್ರೆ ಚಿಕ್ಕ ವಯಸ್ಸಿಂದನೇ ಈ ಆಧ್ಯಾತ್ಮಿಕ ಕಡೆ ಇಂಥ ಪ್ರಶ್ನೆಗಳು ಹೆಚ್ಚಾಗಿರುತ್ತೆ ನೋಡಿ. ಅಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಮೊದಲನೇದು ಅಮರತ್ವ ಸಾಧಿಸ್ಬೇಕಂದ್ರೆ ನೀವು ಸ್ಪಿರಿಚುವಾಲಿಟಿಯಲ್ಲಿ ಇರಲೇಬೇಕು, ಆಧ್ಯಾತ್ಮಿಕ ಬೇಕೇ ಬೇಕು. ಆಧ್ಯಾತ್ಮಿಕತೆಯನ್ನು ಬಿಟ್ಟು ನಾನು ಅಮರತ್ವ ಅಂತಂದ್ರೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆಧ್ಯಾತ್ಮಿಕತೆ ಇಲ್ಲ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಆಧೀನದಲ್ಲಿ ಇರುವಲ್ಲ. ನಿಮ್ಮ ಮನಸ್ಸು ಏನ್ ಹೇಳ್ತೀರೋ ಅದು ಮಾಡ್ತಾ ಹೋದ್ರೆ ದೇಹ ಬೇಗವಾಗಿ ಶಿಥಿಲವಾಗತ್ತೆ. ಅದೇ ನೀವು ಆಧ್ಯಾತ್ಮಿಕದಲ್ಲಿ ಇದ್ರೆ ನಿಮ್ಮ ಮನಸ್ಸು ಏನೇ ಹೇಳಿದ್ರು ನಿಮ್ಮ ಬುದ್ಧಿಯಿಂದ ಯೋಚನೆ ಆಗತ್ತೆ, ಬುದ್ಧಿಯಿಂದನೇ ನೀವು ನಡ್ಕೊಂಡೋದಾಗತ್ತೆ. ಆವಾಗ ದೇಹಕ್ಕೆ ತೊಂದರೆ ಆಗಲ್ಲ. ಅರ್ಥ ಆಯ್ತಲ್ಲ. ಅದಕ್ಕೆ ಪ್ರತಿಯೊಬ್ಬರು ಅಮರತ್ವ ಬೇಕು, ಚಿರಂಜೀವತ್ವ ಬೇಕಂದ್ರೆ ಯು ಮಸ್ಟ್ ಬಿ ಇನ್ ದ ಸ್ಪಿರಿಚುವಲ್ ಸೈಡ್, ಯು ಮಸ್ಟ್ ಲೀಡ್ ದ ಸ್ಪಿರಿಚುವಲ್ ಲೈಫ್. ದೆನ್ ಓನ್ಲಿ ಯು ಕ್ಯಾನ್ ಗೋ ಟುವರ್ಡ್ಸ್ ದಿ ಇಮ್ಮೋರ್ಟಾಲಿಟಿ, ಫಿಸಿಕಲ್ ಇಮ್ಮೋರ್ಟಾಲಿಟಿ. ನಮ್ಗೆಲ್ಲ ಗೊತ್ತು, ಎಲ್ಲ ಭಗವದ್ಗೀತದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋದು, ಮತ್ತೆ ಬೈಬಲಲ್ಲಿ ಹೇಳಿರೋದು, ಬುದ್ಧಿಸಮ್ ಅಲ್ಲಿ ಹೇಳಿರೋದು, ಅನೇಕ ಅನೇಕ ಮತ ಗ್ರಂಥದಲ್ಲಿ ಹೇಳಿರೋದು ಏನಂತ, ಆತ್ಮ ಶಾಶ್ವತ ಅಂತ, ಸೋಲ್ ಈಸ್ ಫಾರ್ ಎವರ್. ಬಟ್ ಯಾರು ಅಲ್ಲಿ ಫಿಸಿಕಲ್ ಬಾಡಿ ಕ್ಯಾನ್ ಆಲ್ಸೋ ಬಿ ಫಾರ್ ಎವರ್ ಅಂತ ಯಾರು ಹೇಳಿಲ್ಲ. ಅಂದ್ರೆ ದೇಹವು ಸಹ ನಾವು ಚಿರಂಜೀವತ್ವವಾಗಿ ಇಟ್ಕೋಬಹುದು ಅಂತ ಯಾರು ಹೇಳಿಲ್ಲ. ಅದಕ್ಕೋಸ್ಕರವೇ ಗ್ರಂಥಗಳಲ್ಲಿ ಇರೋದಂತ ಆತ್ಮದ ಬಗ್ಗೆನೆ.
ಸೊ ಇಂಥ ಅದ್ಭುತವಾದ ಈ ಸಬ್ಜೆಕ್ಟು ಬಂದಿರೋದು ನಮ್ಮ ಪುರಾಣಗಳಿಂದನೇ ಬಂದಿದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಅನೇಕ ಮಹರ್ಷಿಗಳು, ವೇದವ್ಯಾಸ ಮಹರ್ಷಿ ಆಗ್ಬೋದು, ಮತ್ತೆ ಅದೇ ರೀತಿ ಹನುಮಾನ್ ಆಗ್ಬೋದು, ಸೊ ಕೃಪಾಚಾರ್ಯ, ಇವರೆಲ್ಲರೂ ಸಹ ಇಮ್ಮೋರ್ಟಲ್ ಯೋಗಿಸ್ ಅವರೆಲ್ಲ. ಅಂದ್ರೆ ಚಿರಂಜೀವರು ಅವರೆಲ್ಲ, ಅಮರ ಜೀವಿಗಳು. ಸೊ ಅಲ್ಲಿಂದನೇ ನಮ್ಮ ಈ ಜ್ಞಾನವನ್ನೋದು ಅಲ್ಲಿಂದನೇ ಕೊಡೋದಾಗಿದೆ. ಅದಾದ್ಮೇಲೆ ಪಾಶ್ಚಾತ್ಯ ದೇಶದಲ್ಲಿ ಅನೇಕರು ಈ ತರ ಅನುಭವಿಸಿದ್ದಾರೆ. ಅಟ್ಲೀಸ್ಟ್ 150 ವರ್ಷ ಅಂತ ಗುರಿ ಇಟ್ಕೊಂಡ್ರೆ ಅದರಲ್ಲಿ ಸಾಧಿಸಬೇಕಾದಂತ ಎಲ್ಲ ವಿಷಯದಲ್ಲಿ ಸಾಧಿಸ್ಬೋದು. ಅನೇಕ ಪಾತ್ರಗಳನ್ನ ವಹಿಸ್ಬೋದು ಇಲ್ಲಿ. ಒಂದು ಸ್ವಲ್ಪ ಟೈಮ್ ಇಂಜಿನಿಯರ್ ಆಗಿ, ಸ್ವಲ್ಪ ಟೈಮ್ ಡಾಕ್ಟರ್ ಆಗಿ, ಸ್ವಲ್ಪ ಟೈಮು ಲಾಯರ್ ಆಗಿ, ಇನ್ ಸ್ವಲ್ಪ ಟೈಮು ಮ್ಯೂಸಿಷಿಯನ್ ಆಗಿ, ಇನ್ ಸ್ವಲ್ಪ ಟೈಮ್ ಪೇಂಟರ್ ಆಗಿ, ಇನ್ ಸ್ವಲ್ಪ ಟೈಮು ಯಾವ ರೀತಿಯಲ್ಲಿ ಏನೇನು ಬೇಕು ನಿಮ್ಗೆ, ಏನೇನು ಕಲಿಬೇಕಂತ ಅನ್ಕೊಂಡಿದ್ರೆ ಈ ಭೂಮಿ ಮೇಲೆ. ನಾವು ಈ ದೇಹ ತಗೊಂತೀವಿ, ಬರ್ತೀವಿ, 50 ವರ್ಷ 60 ವರ್ಷ ಇದ್ದು ಹೋಗ್ತಾ ಇರ್ತೀವಿ. ಏನು ಸಾಧಿಸಕ್ಕಾಗತ್ತೆ ಹೇಳಿ? ಮತ್ತೆ ಅಸಂಪೂರ್ಣ, ಮತ್ತೆ ಬರಬೇಕು. ಬಂದ್ರೆ ಸುಮ್ಮನೆ ಆಗತ್ತಾ? ಬಂದ್ಮೇಲೆ ಏನೇಂತ ಅಡೆತಡೆಗಳು ಬರ್ತದೋ ಗೊತ್ತಿಲ್ಲ. ಯಾವ ಫ್ಯಾಮಿಲಿಗೆ ಹೋಗ್ತಿರೋ ಗೊತ್ತಿಲ್ಲ. ಆ ಫ್ಯಾಮಿಲಿಯಲ್ಲಿ ನಿಮಗೆ ಅನುಕೂಲ ಇದ್ರೆ ಓಕೆ, ಇಲ್ಲ ಅಂದ್ರೆ ಇಂದಿನ ಜೀವನ ಪ್ರಗತಿಗಿಂತ ಈ ಜೀವನ ಇನ್ನೂ ಅಧೋಗತಿ ಆಗತ್ತೆ. ಹೇಳ್ಬೇಕಂದ್ರೆ ಹೇಳ್ತಾರಲ್ಲ, ಸೊ ಅಂದ್ರೆ ಊರ್ಧ್ವವಾಗಿ ಹೋಗಲ್ಲ, ಅಂದ್ರೆ ಅಧೋಗತಿ, ಒಂಥರ ಅಧಮಸ್ಥಿತಿಗೆ ಹೋಗ್ತೀವಿ ನಾವು. ಆ ರೀತಿಯಲ್ಲಿ ಆಗಿದ್ರೆ, ಇನ್ ಕೇಸ್ ಒಳ್ಳೆ ಲೈಫ್ ಬಂದ್ರೆ ನಮ್ಮ ಕರ್ಮಗಳ ಅನುಸಾರ ಒಳ್ಳೆ ಲೈಫ್ ಬಂದ್ರೆ ಇನ್ ಸ್ವಲ್ಪ ಹೆಚ್ಚಾಗಿ ಮಾಡೋದು. ಬಟ್ ಆದ್ರೆ ಮತ್ತೆ ಮಕ್ಕಳಾಗ್ಬಿಡ್ಬೇಕು. ಮಕ್ಕಳ ಹುಟ್ಟಿದ ಮೇಲೆ ನಿಮ್ಗೆ ಗೊತ್ತಲ್ಲ ಎಷ್ಟು ಸಮಸ್ಯೆಗಳು ಬರುತ್ತೋ. ಸಣ್ಣ ವಯಸ್ಸಿಂದ ಬೆಳೀಬೇಕು, ಅನೇಕ ವಿಷಯಗಳು ತಿಳ್ಕೋಬೇಕು. ಮತ್ತೆ ಹೇಳ್ತಾರಲ್ಲ ಪುನರಪಿ ಅಂತ, ಎಲ್ಲ ಸುಮ್ಮನೆ ರಿಪೀಟ್ ಆಗ್ತಾನೆ ಇರ್ತದೆ. ಪುನರಪಿ ಮರಣಂ ಪುನರಪಿ ಜನನ ಇದೆ. ಅದು ಮಾಡ್ತಾ ಇದ್ರೆ ಹೆಚ್ಚು ಪ್ರಯೋಜನ ಇಲ್ಲ. ಅದೇ ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, 150 ಮಾಡ್ಕೊಳ್ಳಿ, 800 ಮಾಡ್ಕೊಳ್ಳಿ. ಸೊ ಆ ರೀತಿ ಮಾಡ್ಕೊಂಡವಾಗ ಏನಾಗತ್ತಂದ್ರೆ ಅನೇಕ ವಿಷಯಗಳು ಇಲ್ಲೇ ಸಾಧಿಸ್ಕೊಂಡು ನಿಮ್ಮ ಎನ್ಲೈಟ್ಮೆಂಟ್ ಸಾಧಿಸ್ಕೊಂಡು ಹೋಗಿ. ಎನ್ಲೈಟ್ಮೆಂಟ್ ಸಾಧಿಸ್ಬೇಕಂದ್ರೆ ಟೈಮ್ ಬೇಕಲ್ಲ. ಇಲ್ಲಿ ಸಂಸಾರ ಒಂದು ಕಡೆ, ನಾವೇನು ಗುಹದಲ್ಲಿ ಇಲ್ಲ, ಎಲ್ಲೋ ಪರ್ವತದಲ್ಲಿ ಕೂತ್ಕೊಂಡು ಇದೆಲ್ಲ ಸಾಧಿಸಕ್ಕಾಗಲ್ಲ. ನಮ್ಮ ಕರ್ಮಾನುಸಾರ ಈ ಲೈಫ್ ಬಂದಿದೀವಿ. ನಮಗೂ ಫ್ಯಾಮಿಲಿ ಇದೆಲ್ಲ, ಕುಟುಂಬ ಎಲ್ಲರಿಗಿದೆ. ಇಲ್ಲಿ ಸಾಧಿಸ್ಬೇಕಂದ್ರೆ ಸಮಯ ಬೇಕು. ಸಮಯ ಎಲ್ಲಿದೆ? ಸಮಯ 50, 60, 70 ಮುಗಿಸ್ತೀವಿ ಅಂದ್ರೆ ಹೋಯ್ತು, ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಮತ್ತೆ ಒಂದು ಜನ್ಮನೇ ವೇಸ್ಟ್ ಆಯ್ತು ಅಂತ ಹೇಳ್ಬೋದು. ಏನೋ ಸ್ವಲ್ಪ ಕಲ್ಸ್ಕೊಂಡಿರ್ತೀರಾ, ಬಟ್ ಸಂಪೂರ್ಣವಾಗಿಲ್ವಲ್ಲ ಕಲ್ಸ್ಕೊಂಡಿರೋದು. ಮತ್ತೆ ಸಂಪೂರ್ಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ದೇಹವನ್ನು ನಾವು ನಿರ್ವಹಣೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಮ್ಮ ಆರೋಗ್ಯ ಆಹಾರ ಸೂತ್ರಗಳ ಪಾಲನೆ ಮಾಡ್ತಾ, ಅದಕ್ಕೆ ಇಲ್ಲಿ ಈ ವೇದಿಕದಲ್ಲಿ ನಾವು ಎಷ್ಟು ಸರಿ ಹೇಳಿದೇವೆ ಅಂದ್ರೆ, ಆರೋಗ್ಯ ಆಹಾರ ಸೂತ್ರಗಳು 1, 2 ಅಲ್ಲ, ಅನೇಕ ವಿಧಗಳಲ್ಲಿ ಹೇಳ್ತಾನೆ ಇದ್ವಿ. ನಮ್ಮ ಆಹಾರದಿಂದ, ನಮ್ಮ ಆಕ್ಸಿಜನ್ ಇಂದ, ನೀರಿಂದ, ಆಹಾರ ಸೂತ್ರಗಳು, ಅನೇಕ ಚಿಕಿತ್ಸೆಗಳು ಎಲ್ಲಾನು ಇಲ್ಲಿ ಯಾಕೆ ನಾವು ಪಾಲನೆ ಮಾಡ್ತಾ ಇದ್ವಿ ಅಂದ್ರೆ, ನಿಮ್ಮ ಅಮರತ್ವ ಕಡೆ ಪ್ರಯಾಣಕ್ಕೆ ಇದೆಲ್ಲ ಸಹಾಯ ಆಗತ್ತೆ. ಅಮರತ್ವ ಕಡೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ 150, 200 ವರ್ಷಕ್ಕೆ ಸಹಾಯ ಆಗತ್ತೆ. ಅದ್ರ ಜೊತೆಗೆ ಜ್ಞಾನ ಇದೆ, ಧ್ಯಾನ ಇದೆ. ಈ ಧ್ಯಾನ ಜ್ಞಾನದಿಂದ ಮತ್ತೆ ವಿಶ್ವಶಕ್ತಿ ಪಡಿತಾನೆ ಇರ್ತೀವಿ. ಆ ವಿಶ್ವಶಕ್ತಿ ಪಡಿತಾ ಇರ್ತೀವಿ, ಒಂದು ಕಡೆ ಆಹಾರ ತಗೊಂಡು ಡ್ಯಾಮೇಜ್ ಮಾಡ್ಕೊತಾ ಇರ್ತೀವಿ. ಅದು ಈಗ ಆಗ್ತಾ ಇರೋದು. ಅದಕ್ಕೆ ಅಮರತ್ವ ಸಾಧಿಸಕ್ಕೆ ಸಾಧ್ಯವಿಲ್ಲ. ವಿಶ್ವಶಕ್ತಿ ಪಡೆಯೋದಿದೆ ಕರೆಕ್ಟ್, ಬಟ್ ಆದ್ರೆ ಯಾಕೆ ಮತ್ತೆ ದೇಹ ಶಿಥಿಲವಾಗ್ತಾ ಇದೆ, ಕುಗ್ಗು ಹೋಗ್ತಾ ಇದೆ ಇನ್ ಸ್ವಲ್ಪ ವರ್ಷಗಳಿಗೆ? ಅದೇ ಪ್ರಧಾನ ಕಾರಣ ಒಂದೇ ಇರೋದಲ್ಲಿ. ಏನಂತಂದ್ರೆ, ನೀವು ಆಹಾರದಿಂದ ಮತ್ತೆ ಕೆಡಿಸೋದು ನಿಮ್ಮ ದೇಹವನ್ನು. ಆಲೋಚನೆಗಳು ಕೆಡಿಸ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಧ್ಯಾನ ಕುದುರ್ತು, ಧ್ಯಾನ ಸಿಕ್ತು. ಧ್ಯಾನದಿಂದ ಮನೋಮಯ ಕೋಶ ಕ್ಲೀನ್ಸ್ ಆಯ್ತು. ಮನೋಮಯ ಕೋಶದಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಬಟ್ ಆದ್ರೆ ನಿಮ್ಮ ಅನ್ನಮಯ ಕೋಶ ಡ್ಯಾಮೇಜ್ ಮಾಡ್ತಿರಲ್ಲ. ಏನಕ್ಕೆ ಡ್ಯಾಮೇಜ್ ಆಗುತ್ತೆ? ಆಹಾರ ಸರಿ ಇಲ್ಲ, ನೀರು ಸರಿ ಇಲ್ಲ, ಆಕ್ಸಿಜನ್ ಸರಿ ಇಲ್ಲ, ನಿಮ್ಮ ಸುತ್ತು ವಾತಾವರಣ ಸರಿ ಇಲ್ಲ. ಏನಾಗತ್ತೆ ಇಲ್ಲಿ? ಅವಾಗ ದೇಹ ಶಿಥಿಲವಾಗಿ ತಯಾರಾಗ್ತಾ ಇರ್ತದೆ. ದೇಹದಲ್ಲಿ ಜೀವಕೋಶಗಳು ತಟ್ಕೊಡಕ್ ಆಗಲ್ಲ. ಉದಾಹರಣೆಗೆ ನೀವು ಒಂದು ಮುಮ್ಮಡಿವರಂ ಬಾಲಯೋಗಿ ತರ 40 ವರ್ಷ ಧ್ಯಾನದಲ್ಲಿ ಕೂತ್ಕೊಂತೀರಾ? ಎಸ್, ಸಾಧ್ಯವಾಗತ್ತೆ. ಅಂದ್ರೆ ಯಾಕಂದ್ರೆ ಅಲ್ಲಿ ಏನಾಗತ್ತೆ, ದೇಹಕ್ಕೆ ಅವ್ರು ಯಾವುದೇ ಅನಾರೋಗ್ಯಕರ ಮಾಲಿನ್ಯಕರ ಆಹಾರ ಸೇವನೆ ಮಾಡೋದಿಲ್ಲ. ನೀರು ಸಹ ಸೇವನೆ ಮಾಡಿಲ್ಲ ಅವರು. ಪೂರ್ತಿಯಾಗಿ ಅದೊಂಥರ ಭಿನ್ನವಾಗಿ ಯೋಚಿಸ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ವಿಭಿನ್ನವಾಗಿರುವಂತ ಪ್ರಕ್ರಿಯೆವೆಲ್ಲ.
ಯಾರು ಮುಮ್ಮಡಿವರಂ ಪೆದಬಾಲ ಯೋಗಿ ಚೆನ್ನಯ್ಯ ಹಸನಬಾಲ ಯೋಗಿ ಬಾಟ್ರು ಅಂತ ಅವರ ಧ್ಯಾನ ಯಾತ್ರ, ಅವರ ಯೋಗಿಯ ಜೀವನ ಅದು ಒಂಥರ ಭಿನ್ನವಾಗಿ, ತುಂಬಾ ಭಿನ್ನವಾಗಿತ್ತು. ಅಲ್ಲಿ ಏನಾಗಿದೆ ಅಂದ್ರೆ ಶ್ವಾಸಾಹಾರವೇ ಅವರ ಆಹಾರ ಆಗಿದೆ. ಶ್ವಾಸಾಹಾರ ಅಂದ್ರೆ ಈ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಲ್ಲ, ವಿಶ್ವಶಕ್ತಿ ಅವರ ಆಹಾರ ಆಗಿದೆ ಹೇಳ್ಬೇಕಂದ್ರೆ. ಆಕಾಶ ಗಂಗಾ ಆ ರೀತಿ ಅವರು ಬದುಕನ್ನು ಸಾಗಿಸಿದ್ರು. ಅವರು ಸಹ 40 ವರ್ಷ ನಿರಂತರವಾಗಿ ಧ್ಯಾನ ಮಾಡಿದ್ರು. ಅದು ಸಾಧ್ಯವೇ, ಯಾಕಂದ್ರೆ ಅಲ್ಲಿ ಮಾಲಿನ್ಯಕರ ಯಾವುದೇ ಆಹಾರ ನೀರು ಯಾವುದು ಕೊಡ್ತಾ ಇಲ್ಲ ದೇಹಕ್ಕೆ. ದೇಹ ಸುರಕ್ಷಿತವಾಗಿರುತ್ತೆ, ವಿಶ್ವಶಕ್ತಿ ಪಡೀತದೆ, ಮತ್ತೆ ಆ ಶಕ್ತಿಯಿಂದ ಬೆಳವಣಿಗೆಗೂ ಆಗ್ತದೆ, ದೇಹ ಆಗಿದೆ. ಬಟ್ ಆ ರೀತಿಯಲ್ಲಿ ನಾವು ಇರೋಕ್ಕಾಗಲ್ವಲ್ಲ, ಯಾಕಂದ್ರೆ ನಾವು ಸಂಸಾರಿಕ ಜೀವನದಲ್ಲಿ ಇದ್ವಿ, ಅನೇಕ ವಿಷಯಗಳು ತೊಡಗಿಸ್ಕೋಬೇಕು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅನೇಕ ಕಷ್ಟಗಳು, ದುಃಖ ದುಮಾಲಿ, ಮತ್ತೆ ಹೇಳ್ಬೇಕಂದ್ರೆ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀವಿ, ಆಲೋಚನೆಗಳು ಮಾಡ್ತೀವಿ, ಇದೆಲ್ಲ ಒಂಥರ ಮಿಕ್ಸರ್ ಆಗಿ ನಡೀತಾ ಇರ್ತದೆ ಜೀವನ ಅಲ್ವಾ. ಅದಕ್ಕೋಸ್ಕರ ಕನೀಸ ಧ್ಯಾನ ಸಿಕ್ಕಿದೆ, ಮನೋಮಯ ಕೋಶ ಕ್ಲೀನ್ಸ್ ಆಗ್ತದೆ. ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ತುಂಬಾ ಪ್ರಶಾಂತವಾಗಿ, ಶಾಂತವಾಗಿ, ಒಂಥರ ಹೇಳ್ಬೇಕಂದ್ರೆ ನಿಶ್ಚಲವಾಗಿರ್ತೀವಿ, ಏನ್ ತೊಂದರೆ ಇಲ್ಲ. ಆದ್ರೆ ಆಹಾರ ಮೇಲೆ ಸ್ವಲ್ಪ ಗಮನ ಕೊಡಿ. ನಿಮ್ಗೆ ಹೆಚ್ಚು ಲೈಫ್ ಸ್ಪ್ಯಾನ್ ಬೇಕು ಅಂದ್ರೆ, ಓಕೆ, 150 ಬೇಕಾ, 200 ಬೇಕಾ, 300 ಬೇಕಾ, ನೀವು ನಿರ್ಣಯ ಮಾಡ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ ಬೇಕಂದ್ರೆ. ನಾನು ಇಷ್ಟವರೆಗೂ ಬದುಕಿದ್ದೀನಿ ಅಂತ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಆಹಾರ, ಈ ಆಹಾರ ವ್ಯವಹಾರ ಚಟುವಟಿಕೆಗಳು ಹೇಗಿರಬೇಕು ಒಂದು ಚಿರಂಜೀವಿಗಂತ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ, ಅದು ಪಾಲನೆ ಮಾಡಿ. ಓಕೆ, ಆಹಾರ ಚಟುವಟಿಕೆಗಳು ನಮ್ಮ ದೈನಂದಿನ ಜೀವನ ಹೇಗಿರಬೇಕು ಒಂದು ಚಿರಂಜೀವಿಗೆ ಅನ್ನೋದು ನಾವು ಮುಂದಿನ ತರಗತಿಯಲ್ಲಿ ಬರುತ್ತೆ. ಖಂಡಿತ ಅದು ತಿಳ್ಕೊಂಡು ಇನ್ನು ಹೆಚ್ಚಾಗಿ ಮಾಡ್ಕೊತಾ ಹೋಗೋದು. ಉದಾಹರಣೆಗೆ ಒಂದು 100 ವರ್ಷ ಬದುಕಿದ್ವಿ ಅಂತ ಇಟ್ಕೊಳ್ಳಿ. ಏನು ಆ 100 ವರ್ಷ ಬದುಕಿದ್ರೆ ಏನ್ ಪ್ರಯೋಜನ ಆಗ್ಬೋದು ನೋಡೋಣ. ಸ್ವಲ್ಪ ವಿಷಯಗಳು. ನಾನು ಪ್ರತಿಯೊಂದು ದೇಶಕ್ಕೆ ಓಡಾಡ್ತೀನಿ ಅಲ್ವಾ, ಪ್ರತಿಯೊಂದು ದೇಶಕ್ಕೆ ಓಡಾಡ್ತೀನಿ, ಪ್ರತಿಯೊಂದು ಕಲ್ಚರ್ ತಿಳ್ಕೊಂಡು ಬರ್ತೀನಿ. 100 ವರ್ಷ ಅಲ್ಲ, 200 ವರ್ಷ ಇಟ್ಕೊಳ್ಳಿ, ಇಲ್ಲ 150 ವರ್ಷ ಇಟ್ಕೊಳ್ಳಿ. ಏನ್ ಲಾಭ ಅಂದ್ರೆ, ಈ ಪ್ರಪಂಚದಲ್ಲಿರುವಂತ ಪ್ರತಿ ದೇಶಕ್ಕೆ ನಾನು ಓಡಾಡಿ ಬರ್ತೀನಿ, ಅಲ್ಲಿರುವಂತ ಕಲ್ಚರ್ ತಿಳ್ಕೊಂಡು ಬರ್ತೀನಿ. ಅದು ಒಳ್ಳೇದೇ ಅಲ್ವಾ, ಲಾಭನೇ ಅಲ್ವಾ. ಆಮೇಲೆ ಇನ್ನು ಸ್ವಲ್ಪ ಜನ ಇದ್ರು, ಅವ್ರ ಬಗ್ಗೆ ನಾನು ಸ್ವಲ್ಪ ಹೊತ್ತು ಹೇಳಕ್ಕಾಗತ್ತೆ. ಅವ್ರಿಗೆ ಒಂದು ವ್ಯಕ್ತಿ 200 ವರ್ಷ ಬದುಕಿದ ಮೇಲೆ, 250 ವರ್ಷ ಬದುಕಿದ ಮೇಲೆ ಅವ್ರಿಗೆ ಏನಾಯ್ತಂದ್ರೆ, ಮತ್ತೆ ಹೆಂಡತಿ ಅನ್ನೋದು ಏನಾಗುತ್ತೆ, ಫ್ಯಾಮಿಲಿ ಅನ್ನೋದು, ಕುಟುಂಬ ಅನ್ನೋದು, ಅವರ ಹೆಂಡತಿ ಮೇ ಬಿ ಒಂದು 50-60 ವರ್ಷ ಬದುಕಿರ್ಬೋದು. ಮತ್ತೆ ಅದಾದ್ಮೇಲೆ ಮತ್ತೆ ಮದುವೆ ಆಗೋದು, ಅಲ್ಲಿಂದ ಮತ್ತೆ ಮಕ್ಕಳಾಗೋದು, ಈ ರೀತಿಯಲ್ಲಿ ಮಲ್ಟಿಪಲ್ ಕಿಡ್ಸ್, ಮಲ್ಟಿಪಲ್ ವೈಫ್ಸು ಆಗ್ಬಿಟ್ಟಿದೆ. ಒಂದು ಪುರುಷನ ಬಗ್ಗೆ ಹೇಳ್ತಾ ಇದ್ದೀನಿ, ಆ ರೀತಿಯಲ್ಲಿ ನಡೆಸಿದೆ. ಆ ರೀತಿಯಲ್ಲಿ ನಡೆಯುತ್ತು. ಈ ಚರಿತ್ರದಲ್ಲಿ ನೋಡಿದ್ರೆ ಅನೇಕ ವ್ಯಕ್ತಿಗಳು ಈ ತರ ಚಿರಂಜೀವತ್ವ ಹೋಗುವಾಗ, ಚಿರಂಜೀವತ್ವ ಪೂರ್ತಿ ಹೊಂದಿಲ್ಲ ಅವರು, ಅಂತ ವ್ಯಕ್ತಿಗಳು ಚೈನಾ, ವಿಧ ದೇಶದಲ್ಲಿ 250 ವರ್ಷದಲ್ಲಿ ಅನೇಕ ಮಕ್ಕಳು, ಅನೇಕ ವೈಫ್ಸ್, ಈ ತರನೂ ಆಗಿದೆ. ಅಂದ್ರೆ ಬೇಕಾಗತ್ತೆ ಅಲ್ಲಿ ಜೀವನ ನಡೆಸಕ್ಕೆ, ಆ ತರ ಆಗತ್ತೆ ಒಂದ್ಸರಿ. ಆಮೇಲೆ ಯಾವುದೇ ಒಂದು $multi-billion ಬಿಸ್ನೆಸ್ ನೀವು ಕಟ್ಟಬೇಕಂತ ಅನ್ಕೊಂಡಿದ್ದೀರ ಅಂತ, ನಿಮಗೆ ಸಮಯ ಬೇಕು, ಜ್ಞಾನ ಇದೆ, ಬಟ್ ಶರೀರ ಸಹಕರಿಸ್ತಾ ಇಲ್ಲ, ಶರೀರ ಶಿಥಿಲವಾಗ್ತಾ ಇದೆ. ಏನ್ ಮಾಡ್ತೀರಾ? ಆ ಜ್ಞಾನ ವೇಸ್ಟ್ ಆಗತ್ತೆ. $multi-billion ಬಿಸ್ನೆಸ್ ಕಟ್ಟಕ್ ಆಗಲ್ಲ. ನಿಮ್ಮ ಕನಸು ನೆನಸಾಗಲ್ಲ, ಬಿದ್ದು ಹೋಗ್ತದೆ, ಅದು ಕುಗ್ಗೋಗ್ತದೆ. ಅದು ಮಾಡ್ಕೋಬಹುದು ಹೆಚ್ಚು ಕಾಲ ಬದುಕಿದ್ರೆ. ಆಮೇಲೆ ಈ ಇಡೀ ಜಗತ್ತನ್ನು, ಅಂದ್ರೆ ಈ ಭೂಮಿಯನ್ನು ಸುತ್ಕೊಂಡು ಬರ್ಬೇಕು ನಾನು ವೆಕೇಶನ್ ಹೋಗ್ತಾ ಅಂತಂದ್ರೆ ನಿಮ್ಗೆ ಸಮಯ ಬೇಕು. 60 ವರ್ಷವರೆಗೂ ದುಡಿಸಿ ಇರುವಂತ ಹಣಕಾಸನ್ನು ತಗೊಂಡು ನಾನು ಇಡೀ ಪ್ರಪಂಚವನ್ನು ಸುಟ್ಕೊಂಡು ಬರ್ತೀನಿ. ಐ ಆಮ್ ಗೋಯಿಂಗ್ ಟು ಆರ್ಬಿಟ್ ದ ಎಂಟೈರ್ ಅರ್ತ್. ಫಾರ್ ವಿಚ್ ವಾಟ್ ಯು ನೀಡ್ ಟು ಬಿ ಫೈನಾನ್ಷಿಯಲಿ ಸ್ಟ್ರಾಂಗ್, ರೈಟ್? ಸೊ ಅದನ್ನು ನಾವು ಸಾಧಿಸಬೇಕಂದ್ರೆ ಇದು ಬೇಕೇ ಬೇಕಾಗತ್ತೆ. ಆಮೇಲೆ ನಾನು ಮಲ್ಟಿಪಲ್ ಪ್ರೊಫೆಷನಲ್ ಪ್ರಾಕ್ಟೀಸಸ್ ನಾನು ಮಾಡ್ಬೇಕಂತ ಆಸೆ ಇದೆ. ನಾನು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಆರ್ಕಿಟೆಕ್ಟ್ ಆಗಬೇಕು, ಪ್ರೊಫೆಷನಲ್ ಇನ್ವೆಸ್ಟರ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು, ಮ್ಯೂಸಿಷಿಯನ್ ಆಗಬೇಕು, ಒಂದು ನ್ಯೂಸ್ ಪರ್ಸನ್ ಆಗಬೇಕು, ಮಚ್ ಮೋರ್. ಇನ್ನು ಈ ಅನೇಕ ಪ್ರೊಫೆಷನಲ್ ನಾನು ಅನುಭವಿಸ್ಬೇಕು, ಸಾಧಿಸ್ಬೇಕಂತಂದ್ರೆ ನಿಮಗೆ ಸಮಯ ಬೇಕು. ನಾನು 60-70 ಎಷ್ಟೇ ಧ್ಯಾನ ಮಾಡ್ತಾ ಇದ್ದೀನಿ, 60-70 ನಾನು ಮುಗಿಸ್ತೀನಿ ಅಂದ್ರೆ, ಈಗ ಅಂದ್ರೆ ಸ್ವಲ್ಪ ಕಾರಣ ಜನ್ಮಗಳು ಇರ್ತಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದ, ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸ, ಪತ್ರಿಜಿ ಸರ್, ಇವರೆಲ್ಲ ಕಾರಣ ಜನ್ಮ. ಅವರು ಸಮಯವರೆಗೆ ಇರ್ತಾರೆ, ಅದಾದ್ಮೇಲೆ ಅವರ ಯಾತ್ರೆ ಮುಗಿಸ್ಕೊಂಡು ಅವರು ಪರಲೋಕ ಹೋಗ್ತಾರೆ. ಊರ್ಧ್ವಲೋಕದಲ್ಲಿ ಅವ್ರ ಕೆಲಸ, ಅವರ ಚಟುವಟಿಕೆ ಬೇರೆ ಇರುತ್ತೆ. ಅದು ಬೇರೆ, ಅದು ಎಕ್ಸೆಪ್ಷನ್ ಅಂತ ಹೇಳ್ಬೋದು, ಆಯ್ತಾ? ಆದ್ರೆ
ಮಿಕ್ಕಿದ ವ್ಯಕ್ತಿಗಳು ಏನಾಗತ್ತಂದ್ರೆ ನಾವು ಏನೇ ಸಾಧಿಸ್ಬೇಕಂತ ಗುರಿ ಇಟ್ಕೊಂಡ್ರೆ ಅಮರತ್ವ ತುಂಬಾ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾಸ್ಟ್ಲಿ ಒಂದು ಬೋಟ್ಸ್ ತಯಾರು ಮಾಡಿಕೊಂಡು ಏರೋಪ್ಲೇನ್ಸ್ ತಯಾರು ಮಾಡಿಕೊಂಡು ಅಲ್ವಾ ಅಂಥದ್ದು ಇಟ್ಕೊಂಡು ಅದನ್ನು ಉಪಯೋಗಿಸಬಹುದು. ಅಂದ್ರೆ ಅದಕ್ಕೆಲ್ಲ ಬೇಕಾಗಿರೋ ಸಮಯ ಬೇಕು, ಸಮಯ ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಒಂದು ಅದ್ಭುತವಾದ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಒಂದು ಒಂಥರ ಈಗ ನೋಡಿ, ಉದಾಹರಣೆಗೆ ನಾನು ಇದು ಕರಾಟೆದಲ್ಲಿ ಒಂದು ಬ್ಲ್ಯಾಕ್ ಬೆಲ್ಟ್ ಸಾಧಿಸಬೇಕು. ಏನ್ ಬೇಕಾಗತ್ತೆ? ಸಾಧನ, ಸಮಯ ಎರಡು ಬೇಕು. ನಮ್ಗೆ ಸಮಯ ಇಲ್ವಲ್ಲ, ದೇಹ ಕುಗ್ಗೋಗ್ತಾ ಇದೆ, ಇನ್ನು ಯೋಚನೆಯಲ್ಲಿ ಬರ್ತಾ ಇದೆ ಏನಂತ, ಏನ್ ರೋಗ ಬರುತ್ತೋ, ನಾಳೆ ಏನು, ನಾಡಿದೇನು, ನೆಕ್ಸ್ಟ್ ವರ್ಷ ಹೆಂಗಿರ್ತದೆ ನನ್ನ ದೇಹ, ನಮ್ಗೆಲ್ಲ ಡೌಟ್ಸೇ. ಯಾಕಂದ್ರೆ ಸಮಯ ಆಸನ್ನವಾಗಿದೆ. ಇದೇ ನಮ್ಮ ಪ್ರೋಗ್ರಾಮ್ ಆಗಿರೋದು ಸಣ್ಣ ವಯಸ್ಸಿಂದ. ನಮ್ಮ ಪೂರ್ವಜರು, ನಮ್ಮ ಸೊಸೈಟಿ ಎಲ್ಲ ಪ್ರೋಗ್ರಾಮ್ ಮಾಡಿದ್ರು ಒಂದೇ. 70-80 ಬರ್ತಾ ಇದೆಯಾ, ಎಲ್ಲ ರೋಗಗಳು ಒಳಗಡೆ ಬರುತ್ತೆ. ಇನ್ನು ಅದಾದ್ಮೇಲೆ ಒಂದು 5 ವರ್ಷ 6 ವರ್ಷ ಹೇಳಕ್ಕಾಗಲ್ಲ, ನೀವು ದೇಹ ಬಿಟ್ಟು ಹೋಗ್ಬೇಕು ಅಂತಾನೆ ಆ ರೀತಿಯಲ್ಲಿ ಪ್ರೋಗ್ರಾಮ್ ಆಗುವಾಗ ಖಂಡಿತ ಏನಾಗತ್ತೆ ಹೇಳಿ, ಅದು ಮೈಂಡು ಆ ರೀತಿಯಲ್ಲಿ ಹೇಳ್ತಾ ಇರುವಾಗ ದೇಹ ಕೇಳಿಸ್ಕೊಂತದೆ, ತಯಾರಾಗ್ತದೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಆ ರೀತಿಯಲ್ಲಿ. ಆಮೇಲೆ ಉದಾಹರಣೆಗೆ ನಾನು ಒಂದು ಫ್ಲೈಟ್ ಓಡಿಸ್ಬೇಕು ಅಂತ, ಪೈಲಟ್ ಆಗ್ಬೇಕಂತ ಅನ್ಕೊಂಡಿದ್ದೆ, ಆಸೆ ಇದೆ. ಎಸ್, ಯು ಕ್ಯಾನ್ ಡೂ. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ಡೂ, ಇಸ್ ನೋ ಡೌಟ್ ಅಲ್ವಾ? ಸೊ ಆ ರೀತಿಯಲ್ಲಿ. ಆಮೇಲೆ ನಾನು ಸ್ಪಿರಿಚುವಲ್ ಗ್ರೋತ್, ನಾನು ಎನ್ಲೈಟ್ಮೆಂಟ್ ಸಾಧಿಸಬೇಕು. ಎಸ್, ಇಟ್ ಇಸ್ ಪಾಸಿಬಲ್. ವೈ ನಾಟ್, ಇಟ್ಸ್ ಪಾಸಿಬಲ್. ಸೊ ಇದಕ್ಕೆಲ್ಲ ಎಷ್ಟು ಇಟ್ಕೊಳ್ಳೋಣ? ಇಷ್ಟೆಲ್ಲ ಸಾಧಿಸ್ಬೇಕಂದ್ರೆ ಒಂದು 1000 ಇಯರ್ಸ್ ಇಟ್ಕೋಬೇಕಾಗತ್ತೆ. ಅಮರತ್ವ ಇಲ್ಲ ಅಂದ್ರೂ ಏನೋ ಒಂದು ಮಧ್ಯದಲ್ಲಿ 300, 400, 500, 1000 ಅದೆಲ್ಲ ನಮ್ಮ ವೈಯಕ್ತಿಕವಾಗಿ ನಾವು ತಗೋಬೇಕಾದಂತ ನಿರ್ಣಯ. ಆ ನಿರ್ಣಯದಿಂದ ನಾವು ಬದುಕ್ತೀವಿ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ದೇಹವನ್ನು ಇಟ್ಕೋಬೇಕಾಗತ್ತೆ. ದೇಹವನ್ನು ಹಾಗೆ ಬಿಡಕ್ಕಾಗಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ದೇಹ ಬಿಟ್ಬಿಟ್ಟು ನಾನು ಏನೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಅದಕ್ಕೆಲ್ಲ ಏನಂತಂದ್ರೆ, ಒಂದು ನಾವು ನಮ್ಮ ಮೈಂಡ್ ಸೆಟ್, ಸ್ನೇಹಿತರೆ, ನಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕಂದ್ರೆ ಒಂದು ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ ಓಪನ್ ಆಗಿ ಇಟ್ಕೋಬೇಕು ಅಲ್ವಾ? ಓಪನ್ ಆಗಿದ್ರೇನೆ ಇವೆಲ್ಲ ಕೇಳಿಸ್ಕೊಳ್ಳೋದು ಸಾಧ್ಯ. ಉದಾಹರಣೆಗೆ ನೀವು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹೋಗಿ ಇದೆಲ್ಲ ಡಿಸ್ಕಸ್ ಮಾಡಿದ್ರೆ ಕೇಳಿಸ್ಕೊಂಡದೇ ಇಲ್ಲ ಅವ್ರು ಒಪ್ಪೋದೇ ಇಲ್ಲ. ಯಾಕಂದ್ರೆ ಸೈಂಟಿಸ್ಟ್ ಇದು ಅರ್ಥ ಆಗಲ್ಲ. ಅದಕ್ಕೋಸ್ಕರವೇ ನಾವು ಇದೆಲ್ಲ ಕೇಳಿಸ್ಕೋಬೇಕಂದ್ರೆ ನಾವು ಓಪನ್ ಮೈಂಡ್ ಇರಬೇಕು. ಉದಾಹರಣೆಗೆ ಅನೇಕ ವಿಷಯಗಳಿದೆ ಈ ಭೂಮಿ ಮೇಲೆ ನಡೆಯುವಂಥದ್ದು, ಅಂದ್ರೆ ಸೈಂಟಿಸ್ಟ್ ಒಪ್ಪದಂಥದ್ದು, ಒಪ್ಪಿಗೆ ಕೊಡಲ್ಲ ಅವರು. ಏನಂತದ್ದು ಅಂದ್ರೆ, ಈಗ ಉದಾಹರಣೆಗೆ ಈ ಸೋಲ್ ಬಗ್ಗೆ, ಸ್ಪಿರಿಟ್ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಸೈಂಟಿಸ್ಟ್ಗೆ. ಅರ್ಥ ಆಯ್ತಾ? ಇನ್ನೂ ಅರ್ಥ ಆಗಿಲ್ಲ, ಅವ್ರು ಒಪ್ಪೋದಿಲ್ಲ, ನೀವೇನು ಹೇಳಿದ್ರು ಒಪ್ಪೋದಿಲ್ಲ. ನೆಕ್ಸ್ಟ್ದು ಇ ಎಫ್ ಓಸ್ ಅಂತ ಇದೆ. ಆಮೇಲೆ ಅಲಿಯನ್ಸ್ ಅಂತ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಭೂಮಿಗೆ. ಅಲಿಯನ್ಸ್ ಅಂದ್ರೆ ಗ್ರಹಾಂತರವಾಸಿಗಳು. ಇ.ಎಫ್.ಒ ಅಂದ್ರೆ ವೆಹಿಕಲ್, ಅದು ಹೋಗೋದು ಬರೋದಕ್ಕೆ. ಇಂಥವೆಲ್ಲ ಬರ್ತಾ ಇದೆ, ಹೋಗ್ತಾ ಇದೆ. ಅನೇಕರು ನೋಡಿದ್ದಾರೆ, ಅಮೆರಿಕದಲ್ಲಿ ನೋಡಿದ್ದಾರೆ, ಅನೇಕ ಕಂಟ್ರೀಸ್ ನೋಡಿದ್ದಾರೆ. ಬಟ್ ನಮಗಾಗತ್ತಾ? ಸೈನ್ಸ್ ಒಪ್ತದ? ಅದು ಒಪ್ಪಲ್ಲ. ಒಪ್ಪಿದ್ರೆ ಏನಾಗತ್ತೆ? ಬಿಸ್ನೆಸ್ ಬಿದ್ದೋಗತ್ತೆ, ಈ ಪ್ರಾಪಂಚಿಕ ಬಿಸ್ನೆಸ್ ಬಿದ್ದೋಗತ್ತೆ. ಏನ್ ಮಾಡೋದು? ಅದಕ್ಕೆ ಒಪ್ಪಲ್ಲ. ಆಮೇಲೆ ಈ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸಸ್, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ಸ್ ಅನೇಕವಿದೆ. ಅದೇನಂತಂದ್ರೆ, ಸೊ ಜಸ್ಟ್ ಲೈಫ್ ಆಫ್ಟರ್ ದ ಡೆತ್, ಆಮೇಲೆ ಲೈಫ್ ಬಿಫೋರ್ ಡೆತ್ ಎಕ್ಸ್ಪೀರಿಯನ್ಸಸ್, ಇವೆಲ್ಲ ಹೇಳಿದ್ದಾರೆ. ಮತ್ತೆ ರೀಇನ್ಕಾರ್ನೇಷನ್ ಎಕ್ಸ್ಪೀರಿಯನ್ಸ್ ಸುಮಾರು ಹೇಳಿದ್ದಾರೆ, ಹಲವಾರು ಹೇಳಿದ್ದಾರೆ. ಬಟ್ ಯಾರು ಒಪ್ಪೋದು? ಸೈನ್ಸ್ ಒಪ್ಪೋದಿಲ್ಲ, ಅದಕ್ಕೆ ಪ್ರಾಚುರ್ಯ ಬರೋದಿಲ್ಲ ಅದಕ್ಕೆ. ಈ ರೀತಿಯಲ್ಲಿ. ಆಮೇಲೆ ಅನೇಕ ಫಿಸಿಕಲ್ ಇಮೋಟಲ್ಸ್ಗಳಿದ್ದಾರೆ, ಆಲ್ರೆಡಿ ದೇರ್ ಎಕ್ಸಿಸ್ಟಿಂಗ್. ಎಲ್ಲಿದ್ದಾರೆ? ಹಿಮಾಲಯಸ್ ಅಲ್ಲಿ ಹೋದ್ರೆ ಸಾವಿರಾರು ಜನ ಇದ್ದಾರೆ. ಅವರೆಲ್ಲ ಈ ಕುಂಭಮೇಳ ಸಮಯದಲ್ಲಿ ಎಲ್ಲಾ ರಾಜಕೀಯ ಬರ್ತಾರೆ, ಬಂದ್ಬಿಟ್ಟು ಅಲ್ಲಿ ಮೀಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಆದ್ಮೇಲೆ ಅವ್ರು ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಚೈನಾ ಆ ಬಾರ್ಡರ್ ಅಲ್ಲಿ ಇನ್ನೂ ತುಂಬಾ ಜನ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಕಾಣಿಸ್ತಾರೆ. ಯಾರನ್ನ ಹೋದ್ರು ಅಲ್ಲಿ ನೋಡ್ಕೋಬಹುದು. ಆ ರೀತಿಯಲ್ಲಿ ನಾವು ನೋಡ್ತಾ ಇದ್ರೆ, ಈ ರೀತಿಯಲ್ಲಿ ನೋಡಿದ್ರೆ ಈ ಪ್ರಾಮಾಣಿಕಲೆಲ್ಲ ಸಿಗ್ತದೆ. ಅಂದ್ರೆ ಆ ಪ್ರಾಮಾಣಿಕ ಸಿಗ್ತದೆ, ಆದ್ರೆ ಅದು ಯಾವ್ದಂದ್ರೆ ಸೈನ್ಸ್ ನಂಬೋದಿಲ್ಲ. ಸೈನ್ಸ್ ನಂಬಕ್ಕೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಸಾಧ್ಯವಾಗಲ್ಲ. ಅದು ತಾರ್ಕವಾದ, ಎಲ್ಲ ತಾರ್ಕಿಕ ಅಂದ್ರೆ ಏನು? ಲಾಜಿಕ್ ಮೈಂಡ್ ಅದು. ಆಯ್ತು, ಇಂಥ ಉದಾಹರಣೆ ಸ್ವಲ್ಪ ನೋಡೋಣ. ಒಂದು ವ್ಯಕ್ತಿ ಲಿಚಿಂಗ್ ಯುನ್ ಅಂತ, ಇವರು ಲಾಂಗೆಸ್ಟ್ ಪೀರಿಯಡ್ ಅವ್ರು ಬದುಕಿರೋದು 256 ವರ್ಷ. ಆಯ್ತಾ? 256 ವರ್ಷ ಅವ್ರು ಬದುಕಿರೋದು. ಅವ್ರಿಗೆ ಆಲ್ಮೋಸ್ಟ್ ಅವ್ರು ಹೇಳ್ತಾರೆ 23 ವೈಫ್ಸು, 180 ಅಂದ್ರೆ 180 ಮಕ್ಕಳಂತವ್ರು ಟೋಟಲ್ ಅವ್ರ ಲೈಫಲ್ಲಿ ಮಾಡಿರುವಂಥದ್ದು. ಅದೇ ಇದೊಂದು ಸಾಧನೆ ಅವ್ರೇನೋ ಮಾಡಿದ್ದಾರೆ.
ಆದ್ರೆ 256 ವರ್ಷ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದ ಮಿತ್ರರೆ. ನ್ಯೂಯಾರ್ಕ್ ಟೈಮ್ಸ್ ಗೊತ್ತಲ್ಲ, ಅದು ಪ್ರಾಚುರ್ಯವಾದಂತ ನ್ಯೂಯಾರ್ಕ್ ಟೈಮ್ಸ್ ಇದೆ ಒಂದು. ನ್ಯೂಯಾರ್ಕ್ ಟೈಮ್ಸ್ ನ್ಯೂಸ್ ಪೇಪರ್, ದಿ ಲೀಡಿಂಗ್ ನ್ಯೂಸ್ ಪೇಪರ್ ಇನ್ ಅಮೆರಿಕಾ. ಅದು May 6, 1933 ಅಲ್ಲಿ 1933 1933 ವರ್ಷದಲ್ಲಿ ಆ ಇಸ್ವಿದಲ್ಲಿ ರಿಪೋರ್ಟ್ ಮಾಡಿದೆ. ಅಂದ್ರೆ ಅಫಿಷಿಯಲ್ ಆಗಿ ರಿಪೋರ್ಟ್ ಮಾಡಿದೆ. ಅರ್ಥ ಆಯ್ತಾ? ಸೊ ಅದನ್ನ ಅರ್ಥ ಮಾಡ್ಕೋಬಹುದು. ಸೊ ಈ ತರ ಸ್ವಲ್ಪ ಉದಾಹರಣೆಗಳು ಇದೆ. ಅರ್ಥ ಆಯ್ತಾ? ಆಮೇಲೆ ನಮ್ಮ ಉದಾಹರಣೆಗಳು ನೋಡಿದ್ರೆ ಇತ್ತೀಚಿನ ಕಾಲದಲ್ಲಿ ನಾವು ಸ್ವಲ್ಪ ನೋಡ್ತಾ ಹೋದ್ರೆ ನಮಗೂ ಅನೇಕ ಅಂದ್ರೆ ಪುರಾಣಗಳಿಂದ ಎಲ್ಲ ಚಿರಂಜೀವಿಗಳು, ಸಪ್ತ ಋಷಿಗಳು ಯಾರ್ಯಾರು ಚಿರಂಜೀವಿಗಳಿಂದ ನಾವು ಅದು ಗೊತ್ತು. ಅದ್ ಜೊತೆಗೆ ಇತ್ತೀಚಿನ ಕಾಲದಲ್ಲಿ ನಮ್ಮ ತ್ರೈಲಿಂಗ ಸ್ವಾಮಿ ಇದ್ರು. ತ್ರೈಲಿಂಗ ಸ್ವಾಮಿ ಏನ್ ಮಾಡಿದಂದ್ರೆ ಅವರು ಆಂಧ್ರ ಪ್ರದೇಶದಿಂದ ಹೋಗಿದ್ರು. ಆಂಧ್ರ ಪ್ರದೇಶದಿಂದ ವಾರಣಾಸಿಗೆ ಹೋಗಿದ್ರು. ಅಲ್ಲಿ ದಿ ವಾಕಿಂಗ್ ಅಂತ ಅವ್ರು ಏನ್ ಹೇಳ್ತಾರೆ ಅಂದ್ರೆ ವಾಕಿಂಗ್ ಶಿವ ಆಫ್ ವಾರಣಾಸಿ ಅಂತಾರೆ. ದಿ ವಾಕಿಂಗ್ ಗಾಡ್ ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸನು ಮೀಟ್ ಮಾಡಿದ್ದಾರೆ. ರಾಮಕೃಷ್ಣ ಪರಮಹಂಸನೇ ಈ ಹೆಸರಿಟ್ಟಿರೋದು ಏನಂತದು, ದ ವಾಕಿಂಗ್ ಶಿವ ಆಫ್ ವಾರಣಾಸಿ ಅಂತ. ಆ ವಿಶ್ವನಾಥುಡು ಆ ಕ್ಷೇತ್ರದಲ್ಲಿ ವಾರಣಾಸಿಯಲ್ಲಿ ಇದ್ದಾರೆ. ಆದ್ರೆ ಅವರು ಪ್ರತಿರೂಪವೇ ಇವರು ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಪದ ಉಪಯೋಗಿಸಿದ್ದಾರೆ. ಯಾರ ಬಗ್ಗೆ? ತ್ರೈಲಿಂಗ ಸ್ವಾಮಿ ಬಗ್ಗೆ ರಾಮಕೃಷ್ಣ ಪರಮಹಂಸ. ಆ ಸಮಯದಲ್ಲೇ ಅವ್ರು ಬದುಕಿರೋದು ನೋಡಿ 1529 1887, 280 ವರ್ಷ, ಆಲ್ಮೋಸ್ಟ್ 280 ಇಯರ್ಸ್. ಇಲ್ಲಿ ವಾರಣಾಸಿ ಬರೋಕೆ ಅವ್ರ ವಯಸ್ಸು 150 ವರ್ಷ ಇತ್ತು. ಅಲ್ಲಿ ಬರೋದಕ್ಕೆ 150 ವರ್ಷ, ಅಲ್ಲಿಂದ ಮತ್ತೆ ಎಕ್ಸ್ಟೆನ್ಷನ್ ಅಂದ್ರೆ ಅಲ್ಲಿಂದ 280 ವರ್ಷ. ಇವರು ನಮ್ಮ ಹಿಂದೂ ಯೋಗಿ ಆಂಧ್ರ ಪ್ರದೇಶದಿಂದ ಹೋಗಿರೋದು. ಸೊ ಅದ್ಭುತವಾದ ಯೋಗಿ ಇವರು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ನಮ್ಗೆ ಅನೇಕ ಉದಾಹರಣೆಗಳಿದೆ. ಅಂದ್ರೆ ನಮ್ಮ ದೇಶದಲ್ಲೇ ಇನ್ನೂ ಈ ಹಿಮಾಲಯಸ್ ಹೋದ್ರೆ ಕಾಣಿಸ್ಕೊಂಡಿಲ್ಲ ಅಂತದ್ದು ಸುಮಾರು ಯೋಗಿಗಳಿದ್ದಾರೆ. 500 ವರ್ಷ 700 ವರ್ಷ ಅವರೆಲ್ಲ ರಿಪೋರ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಸೈನ್ಸ್ ನಂಬೋದಿಲ್ವಲ್ಲ, ಅವರು ಅಷ್ಟು ಈಸಿಯಾಗಿ ಬರೋದಿಲ್ಲ, ಎಲ್ಲಿಗೆ ಆಚೆ ಕಡೆ ಬರೋದಿಲ್ಲ. ಆಮೇಲೆ ಇದ್ರ ಬಗ್ಗೆ ಏನಾಗ್ತದೆ ಅಂದ್ರೆ ಈ ಜ್ಞಾನದ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಂಡಕ್ಕೆ ಹೆಚ್ಚು ಸಂಶೋಧನೆ ಮಾಡಿರುವಂತ ಒಂದು ವ್ಯಕ್ತಿ ಲಿಯೋನಾರ್ಡ್ ಅಂತ. ಅವರೊಂದು ಅದ್ಭುತವಾದ ಬುಕ್ ಬರೆದಿದ್ದಾರೆ. 2 ಬುಕ್ಸ್ ಇದೆ ಪ್ರಧಾನವಾಗಿ. 2 ಬುಕ್ಸ್ ಸ್ವಲ್ಪ ಚೆನ್ನಾಗಿ ಅಂದ್ರೆ ಹೆಚ್ಚು ಮಾಹಿತಿಗೋಸ್ಕರ ಓದ್ಬೋದು ನೀವು ಬೇಕಾದ್ರೆ. ಅದೇನಂದ್ರೆ ಬ್ರೇಕಿಂಗ್ ದ ಡೆತ್ ಹ್ಯಾಬಿಟ್. ಇದು ಬ್ರೇಕಿಂಗ್ ದ ಡೆತ್ ಹ್ಯಾಬಿಟ್ ಅಂತ ಲಿಯೋನಾರ್ಡ್ ಅಂತ ಅವ್ರು ಬರ್ದಿರೋದು. ಅದನ್ನು ಸಹ ನೀವು ಹೆಚ್ಚು ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಅವ್ರು ಹೇಳೋದೇನಂದ್ರೆ ಅವರು ಅಂದ್ರೆ ಇದಕ್ಕೂ ಭಾರತ ದೇಶಕ್ಕೆ ಬಂದು ಅನೇಕ ಇಮ್ಮೋರ್ಟಲ್ ಯೋಗಿಸ್ ಮೀಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಅವ್ರು ಮೀಟ್ ಮಾಡಿರೋದಲ್ಲಿ ಈ ಅಂದ್ರೆ 2000 ಇಯರ್ಸ್ ಮೇಲೆ ಇರುವಂತ ಯೋಗಿಯಲ್ಲಿ ಮೀಟ್ ಮಾಡಿದೆ ಅಂತ ಹೇಳ್ತಾರೆ. ಯಾರು? ಲಿಯೋನಾರ್ಡ್. ಅವ್ರ ಬುಕ್ ಬರೆದಿರೋದ್ರಲ್ಲಿ ಆ ಬುಕ್ಕಲ್ಲಿ ನೀಟಾಗಿ ಇದೆಲ್ಲ ಬರೆದಿದ್ದಾರೆ. ಸೊ ಟೋಟಲ್ 8 ಜನ ಮೀಟ್ ಮಾಡಿದಂಥವ್ರು, 8 ಜನ. ಅದರಲ್ಲಿ 3 ಅಂದ್ರೆ ಮೇಲು ಫಿಮೇಲು ಅಂದ್ರೆ ಪುರುಷರು ಮತ್ತೆ ಸ್ತ್ರೀ ಇಬ್ಬರು ಯೋಗಿಗಳಿದ್ದಾರೆ. ಒಬ್ಬೊಬ್ರು ಅಂದ್ರೆ ಆಲ್ಮೋಸ್ಟ್ ಅವರ ಏಜು 2000 ವರ್ಷ ಅಂತ ಹೇಳಿದ್ದಾರೆ. ಆ ಬುಕ್ಕಲ್ಲಿ ಬರೆದಿರೋದು, ಡೈರೆಕ್ಟ್ ಬರೆದಿರೋದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ಅವ್ರು ಇನ್ನೊಂದು ಹೇಳ್ತಾರೆ, ಎಷ್ಟೋ ಥೌಸಂಡ್ಸ್ ಆಫ್ ಅಂದ್ರೆ ಸಾವಿರಾರು ಯೋಗಿಗಳು ಇಮ್ಮೋರ್ಟಲ್ ಆಗಿ ಈಗಲೂ ಈ ಹಿಮಾಲಯಸ್ ಭಾಗದಲ್ಲಿ ಇದಾರಂತ ಇದನ್ನು ಹೇಳಿದ್ದಾರೆ ನೋಡಿ. ಆಮೇಲೆ ಇನ್ನು ಅವ್ರು ಹೇಳ್ತಾರೆ ಅಂದ್ರೆ ಅದೇ ಈಗಾಗಲೇ ನಾನು ಹೇಳಿದೆ ಎವ್ರಿ 12 ಇಯರ್ಸ್ ಕುಂಭಮೇಳ ಆಗತ್ತೆ, ಅಲ್ಲಿ ಸುಮಾರು ಅನೇಕರು ಬರ್ತಾರಂತ ಅದೊಂದು ಅವರು ಮಾಹಿತಿ ಕೊಡಂಗಾಯ್ತು. ಅದೇ ರೀತಿಯಲ್ಲಿ ಸೊ ಈ ತರ ಈ ಇಮ್ಮೋರ್ಟಾಲಿಟಿ ಬಗ್ಗೆ ಇವ್ರು ಹೆಚ್ಚು ರಿಸರ್ಚ್ ಮಾಡಿರೋದು ಖಂಡಿತ ನಡೆದಿದೆ. ಓಕೆ. ಆಮೇಲೆ ಅವ್ರು ಹೇಳೋದು ಯಾವಾಗ್ಲೂ ಅಷ್ಟೇ, ಈ ಅಬಂಡೆಂಟ್ ಲೈಫ್ ಅಂದ್ರೆ ಒಂಥರ ಐಶ್ವರ್ಯವಾದ ಜೀವನ ಇದೆಯಲ್ಲ, ಐಷಾರಾಮಿ ಜೀವನ ಅಂತ ಹೇಳ್ತೀವಲ್ಲ, ಐಷಾರಾಮಿ ಜೀವನ, ಅದು ಈ ಎಟರ್ನಲ್ ಲೈಫ್ಗೆ, ಶಾಶ್ವತ ಜೀವಕ್ಕೆ ಒಂದು ಅದ್ಭುತವಾದ ಅಡಿಪಾಯ ಅಂತ ಹೇಳ್ತಾರೆ. ಅಂದ್ರೆ ನಾವು ದುರ್ಭರವಾಗಿ ಜೀವನ ಮಾಡಿದಂತ ಇಟ್ಕೊಳ್ಳಿ. ದುರ್ಭರವಾದ ಜೀವನ ಅಂದ್ರೆ ಏನು ಒಂಥರ ಏನ್ ಹೇಳ್ತಾರ, ಈ ಶಾರೀರಿಕ ದೌರ್ಬಲ್ಯವಾದ ಜೀವನ ನಡೆಸಿದ್ರೆ ಈ ಶರೀರ ಅನ್ನೋದು ಜಾಸ್ತಿ ಬಲವನ್ನಿಕೆ ಬರಲ್ಲ. ಅವಾಗ ನಾವು ಶಾಶ್ವತ ಜೀವನಕ್ಕೆ, ಅಮರತ್ವ ಜೀವನಕ್ಕೆ ನಾವು ಹೋಗಕ್ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಪರ್ಸನಲ್ ಅಲೈವ್ನೆಸ್ ಈಸ್ ದ ಸೋರ್ಸ್ ಫಾರ್ ಜಾಯ್ ಫಾರ್ ಎವರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಪರ್ಸನಲ್ ಅಲೈವ್ನೆಸ್ ಎಷ್ಟು ಎಚ್ಚರಿಕವಾಗಿ ಎಷ್ಟು ನೀಟಾಗಿ ಬದುಕಿತೀವಿ, ಅದೇ ನಮ್ಮ ಈ ಶಾಶ್ವತ ಜೀವನಕ್ಕೆ ಅದ್ಭುತವಾದ ಅಡಿಪಾಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಆನಂದವಾಗಿರ್ಬೇಕು, ಆರೋಗ್ಯವಾಗಿ ಇಟ್ಕೋಬೇಕು ದೇಹವನ್ನು.
ನಮ್ಮ ಚಟುವಟಿಕೆಗಳು ಆ ರೀತಿಯಲ್ಲಿ ಇರಬೇಕು ಅಂತ ಇವರು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಲಿಯೋನಾರ್ಡೋ ಅವರು ಹೇಳ್ತಾ ಇದ್ದಾರೆ. ಇನ್ನು ಏನ್ ಮಾಡಿದ್ರೆ ಅಂದ್ರೆ ಅವರು ಭಾರತ ದೇಶಕ್ಕೆ ಬಂದು ಎಸ್ಪೆಷಲಿ ಬಾಬಾಜಿನ ಮೀಟ್ ಮಾಡಿದರು. ಬಾಬಾಜಿ ಇಮೋರ್ಟಲ್ ಯೋಗಿ ಅವರು ಅವಾಗ ಮೀಟ್ ಮಾಡುವಾಗ ಅವ್ರು ಹೇಳಿದಾರಂತ, ನಾನು 9000 ಇಯರ್ಸ್ ಇಂದ ಇದ್ದೀನಿ ಅಂತ. ಸ್ವಲ್ಪ ಕಡೆ ಏನ್ ಹೇಳ್ತಾರೆ 2000 ಇಯರ್ಸ್ ಅಂತ ಹೇಳ್ತಾರೆ. ಇವರು ಡೈರೆಕ್ಟ್ ಮೀಟ್ ಮಾಡಿರೋದು ಈ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಬಂದು ಇವ್ರು ಮೀಟ್ ಮಾಡಿರೋದು. ಇವರು ಫಾರಿನ್ ಸೈಂಟಿಸ್ಟ್ ಇವರು. ಓಕೆ, ಯಾರು ಲಿಯೋನಾರ್ಡೋ ಅಂತ ಅವರು, ಲಿಯೋನಾರ್ಡೋ ಅವ್ರು ಹೇಳ್ತಾರೆ, ನಾನ್ ಮೀಟ್ ಮಾಡುವಾಗ ಗುರುಗಳು ಅಂದ್ರೆ ಬಾಬಾಜಿ ಎಲ್ಲಿರೋದು ಅಂದ್ರೆ 9000 ಅಂದ್ರೆ 9000 ಇಯರ್ಸ್ ಅಂತ ಹೇಳಿದ್ದಾರೆ ಅವ್ರ ವಯಸ್ಸು ನೋಡಿ. ಸೊ ಈ ರೀತಿಯಲ್ಲಿ ಅಂದ್ರೆ 9000 ಇಯರ್ಸ್ ಅಂತ ಇರುವಂತ ಬಾಬಾಜಿ ಇವ್ರಿಗೆ ಈ ಇಮೋರ್ಟಾಲಿಟಿ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ಕೊಟ್ಟಿದ್ದಾರೆ. ಅವ್ರ ಪ್ರೆಸೆನ್ಸ್ ಅಲ್ಲಿ ಅವ್ರನ್ನ ಮೀಟ್ ಮಾಡ್ಬೇಕಂತಾರೆ ಅಲ್ಲಿಂದ ಇಲ್ಲಿ ಬಂದಿರೋದು. ಅದು ಇದೇ ಸೇಮ್ ಈ ಜ್ಞಾನವನ್ನು ನಾವು ಆಟೋಬಯೋಗ್ರಫಿ ಯೋಗಿಯಲ್ಲಿ ನೋಡ್ಬೋದು. ಓಕೆ, ಇವರು ಮೀಟ್ ಮಾಡೋದಿಲ್ಲ, ಅಲ್ಲಿ ಸ್ವಲ್ಪ ವಿಷಯ ಇದೆ. ಅದೇ ರೀತಿಯಲ್ಲಿ ಇನ್ನೊಂದು ಇಮೋರ್ಟಲ್ ಯೋಗಿ ಬಗ್ಗೆ ಇವರು ಬರೀತಾರೆ. ಲಿಯೋನಾರ್ಡೋ ಅವರು ಏನಂತ ಬರೀತಾರೆ ಅಂದ್ರೆ, ಅವರ ಹೆಸರು ಭಾರತಿ ಜಿ ಅಂತ ಇನ್ನೊಬ್ರು ಇಮೋರ್ಟಲ್ ಯೋಗಿ. ಇವರು 700 ವರ್ಷಗಳು ಬದುಕ್ತಾರೆ. ಅಂದ್ರೆ ಅವರು ಎನ್ಲೈಟನ್ಮೆಂಟ್ ಆಗೋವರೆಗೆ ಇರ್ತಾರೆ. ಅವರು 700 ಇಯರ್ಸ್ ಈ ಸ್ಟೇಡ್ ಆನ್ ದ ಅರ್ತ್ ಅಂಡ್ ಈ ಗಾಟ್ ಎನ್ಲೈಟೆಂಡ್ ಅಂಡ್ ದೆನ್ ಲೆಫ್ಟ್. ಓಕೆ, ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಇದೆಲ್ಲನೂ ಅರ್ಥ ಮಾಡ್ಕೋಬೇಕು ನಾವು. ಇನ್ನೊಂದು ಅಬ್ಸರ್ವೇಷನ್ ನೋಡಿದ್ರೆ ಏನಾಗತ್ತಂದ್ರೆ, ಈ ಲಿಯೋನಾರ್ಡೋ ಅವರ ರಿಸರ್ಚ್ ಅಲ್ಲಿ ಕಂಡು ಬಂದಿರೋದು ಏನಂದ್ರೆ, ಸಿದ್ಧ ಆಶ್ರಮ ಅಂತಿದೆ. ಸಿದ್ಧ ಆಶ್ರಮ, ಈ ಸಿದ್ಧ ಆಶ್ರಮ ಅನ್ನೋದು ಹಿಮಾಲಯಲ್ಲಿ ಇದೆ. ಇದು ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ, ಇದೇನಂತಂದ್ರೆ ಶಂಬಾಲ ಅಂತ ಕರೀತಾರೆ. ಈ ಶಂಬಾಲದಲ್ಲಿ ಇರುವಂತ ಎಲ್ಲಾ ಯೋಗಿಗಳು ಇಮ್ಮೋರ್ಟಲ್ ಆಗಿ ಇರುವಂತ ಯೋಗಿಗಳೇ. ಅವರಿಗೆ ಸಾವಿರಾರು ವರ್ಷಗಳಿರ್ತದೆ, 100,000 ವರ್ಷ 1000 ವರ್ಷ ಇರುವಂತ ಎಲ್ಲಾ ಯೋಗಿಗಳು ಹೋಗಿ ಆ ಸಮ್ಮೇಳನವಾಗಿ ಅಲ್ಲಿ ನಿವಾಸ ಮಾಡ್ತಾ ಇರ್ತಾರೆ. ಅದೇ ಶಂಬಾಲ, ಅದೇ ಸಿದ್ಧಾಶ್ರಮ. ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಅವರು ವೆಸ್ಟ್ ಇಂದ ಬಂದು ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ ನೋಡಿ. ವೆಸ್ಟ್ ಇಂದ ಬಂದು ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ಸೊ ಆದ್ರೆ ಅವರ ಪ್ರಯತ್ನಕ್ಕೆ ನಾವು ನಿಜವಾಗಿ ಧನ್ಯವಾದ ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಅದ್ಭುತವಾದ ರಿಸರ್ಚ್ ಮಾಡಿರೋದು ಇವರು ಆಕ್ಚುಲಿ. ಸೊ ಈ ರೀತಿಯಲ್ಲಿ ಅವರು ರಿಸರ್ಚ್ ಮಾಡಿ ನಮಗೂ ತಿಳಿಸಿದ್ದಾರೆ, ಎಷ್ಟು ವಿಷಯಗಳು ತಿಳಿಸಿದ್ದಾರೆ ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ನಾವು ಈ ಇಮ್ಮೋರ್ಟಾಲಿಟಿ ಬಗ್ಗೆ ಮಾತಾಡ್ತಾ ಹೋದ್ರೆ, ಈ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಂದ್ರೆ ಸಸ್ಯಗಳು ಮತ್ತೆ ಜಂತುಗಳು ಸಹ ಇಮ್ಮೋರ್ಟಲ್ ಆಗಿ ಬದುಕಿರೋದು. ಅಂದ್ರೆ ಅಟ್ಲೀಸ್ಟ್ ಇಮ್ಮೋರ್ಟಲ್ ಅಂದ್ರೆ ಚರಂಜಿಯಾಗಿ, ಅಂದ್ರೆ ಪೂರ್ತಿ ಅಮರತ್ವವಾಗಿ ಇದೆ ಅಂತ ಹೇಳ್ತಾ ಇಲ್ಲ. 200 ವರ್ಷ 300 ವರ್ಷ 500 ವರ್ಷ ಸಸ್ಯಗಳೂ ಇದೆ ಅಲ್ವಾ. ಅವ್ರು ಹೇಳ್ತಾರೆ ರಿಸರ್ಚ್ ಅಲ್ಲಿ ಅವ್ರು ಏನ್ ಕಂಡಿದಂದ್ರೆ, ಮತ್ತೆ ಅನಿಮಲ್ಸ್ ಪ್ಲಾಂಟ್ಸ್ ಇರುವಾಗ ನಾವ್ ಯಾಕೆ ಇರಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿ ಸೆಲ್ಸೆ ಇರೋದು, ನಮ್ಮಲ್ಲಿ ಸೆಲ್ಸೆ. ಮತ್ತೆ ಅದು ಹೇಗೆ ಕಾಪಾಡ್ಕೊಂತವೆ, ಯಾವ ರೀತಿಯಲ್ಲಿ ಅವು ಕಾಪಾಡಿಕೊಂಡು ಅಷ್ಟು ಜೀವನ ನಡೀತದೆ, ಮತ್ತೆ ನಮ್ಗೆ ಯಾಕೆ ನಡೆಯಲ್ಲ ಆ ಜೀವನ? ನಾವ್ಯಾಕೆ ದೇಹವನ್ನು ಶಿಥಿಲ ಮಾಡ್ಕೊಂಡು ಹೋಗ್ತಾ ಇದೆ, ಅಸ್ತವ್ಯಸ್ತವಾಗಿ ಶಿಥಿಲವಾಗ್ತಾ ಇದೆ ಅಂದ್ರೆ ಅದು ಸಾಧ್ಯವೇ ಅಂತ ಹೇಳ್ತಾರೆ. ಉದಾಹರಣೆಗೆ ಅದ್ರಲ್ಲಿ ಹೇಳ್ತಾ ಹೋಗುವಾಗ ಈ ಸಸ್ಯಗಳ ಬಗ್ಗೆ ಹೇಳ್ತಾ ಇರುವಾಗ ಅವ್ರು ಹೇಳ್ತಾರೆ, ಅಂದ್ರೆ ಒಂದು ಇಂಡಿವಿಜುವಲ್ ಪ್ಲಾಂಟ್ಸ್ ಆಗಿ ಇದೆ. ಈ ನಾರ್ವೆ ಇದೆಲ್ಲ, ನಾರ್ವೆದಲ್ಲಿ ಒಂದು ಸಸ್ಯ ಇದೆ ಅಂತ, ಅದು ಕ್ಲಸ್ಟರ್ ಆಫ್ ನಾರ್ವೆ ಸ್ಪ್ರೂಸ್ ಅಂತ. ಅದು ಹೆಸರು, ಅದು ಸ್ವೀಡನ್ ಇರೋದು. 9550 ಇಯರ್ಸ್ ಓಲ್ಡ್ ಅಂತ. 9550 ಇಯರ್ಸ್ ಓಲ್ಡ್ ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು. ಸೊ ಯಾವ ರೀತಿಯಲ್ಲಿ ಅದು ಎಷ್ಟು ಲಾಂಗ್ ಇದೆ ಅಂತ. ಇನ್ನೊಂದು ಯೂಕಲಿಪ್ಟಸ್ ರೇಕ್ರುವಾ ಅಂತ, ಅದು ಆಸ್ಟ್ರೇಲಿಯಾದಲ್ಲಿ ಇರೋದು. ಅದರ ವಯಸ್ಸು ಅವ್ರು ಹೇಳೋದು 13,000 ಇಯರ್ಸ್. 13,000 ಇಯರ್ಸ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿಯಲ್ಲಿ ಸೊ ಅನೇಕ ಈ ಈ ಸಸ್ಯಗಳ ಬಗ್ಗೆ ಇನ್ನು ತುಂಬಾ ಚೆನ್ನಾಗಿ ಹೇಳಿದಾರೆ ಅವರು. ಅಂದ್ರೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಬುಷ್ ಅಂದ್ರೆ ನಾವು ತೆಲುಗಲ್ಲಿ ಪೊದ ಅಂತ ಹೇಳ್ತೀವಿ, ಬುಷ್. ಈ ಬುಷ್ಗಳು ಇದೆ, ಆ ಬುಷ್ಗಳು ಸಹ ಅದಕ್ಕೂ ಸುಮಾರು ವಯಸ್ಸುಗಳು ನೋಡಿ. ಉದಾಹರಣೆಗೆ ಹಕ್ ಲೆಬ್ರಿ ಬುಷ್ ಅಂತ ಪೆನನ್ಸಿಲೇವಿಯಾ ಅಂತ ಆ ಕಂಟ್ರಿಯಲ್ಲಿರೋದು. ಅದು 13,000 ವರ್ಷ ಅಂತ ಹೇಳ್ತಾರೆ, 13,000 ವರ್ಷ. ಈ ರೀತಿಯಲ್ಲಿ ಸಸ್ಯಗಳು ಸಹ ಇಷ್ಟು ದೀರ್ಘವಾಗಿ ಈ ಜೀವನವನ್ನು ನಡೆಸಿರುವಂಥದ್ದು ಉದಾಹರಣೆಗಳು ಅನೇಕ ಇದೆ. ನಿಮಗೆ ಸ್ವಲ್ಪ 2-3 ಮಾತ್ರ ಹೇಳ್ತಾ ಇದ್ದೀನಿ, ಸಮಯಭಾವದಿಂದ ಹೆಚ್ಚು ಹೇಳಕ್ಕಾಗಲ್ಲ. ಆಮೇಲೆ ಈ ಅನಿಮಲ್ಸ್ ಬಗ್ಗೆ ನೋಡಿದ್ರೆ ಸುಮಾರು ಅನಿಮಲ್ಸ್ಗಳು ಅದು ಸಹ ಬದುಕ್ತಾ ಇದೆ. ಒಂದು ಉದಾಹರಣೆಗೆ ಒಂದು ಕೋಯಿ ಫಿಶ್ ಅಂತ ಮೀನು, ಅದು 200 ವರ್ಷ ಬದುಕ್ತದಂತ. 200 ವರ್ಷ ಅದು ಬದುಕ್ತದೆ ಅಂತ
ಅದನ್ನು ಕಂಡುಹಿಡಿದ್ದಾರೆ. ಅವರು ಒಂದು ಅಂದ್ರೆ ಈ ರಿಪೋರ್ಟ್ ಬಂದಿರೋದು 1977 ಅಲ್ಲಿ, ಜುಲೈ 7 ಅಲ್ಲಿ ರಿಪೋರ್ಟ್ ಆಗಿದೆ. ಅದು 215 ವರ್ಷದಲ್ಲಿ ತೀರೋಗಿದೆ, ಅಂದ್ರೆ ಸತ್ತೋಗಿದೆ. ಆ ರೀತಿಯಲ್ಲಿ ಕಂಡುಹಿಡಿದ್ದಾರೆ. ಸೊ ಇಂಥ ಅನೇಕ ಜಂತುಗಳು ಸಹ ಆ ರೀತಿಯಲ್ಲಿ ಬರ್ತಾ ಇದೆ. ಮತ್ತೆ ಇನ್ನೊಂದಂದ್ರೆ, ನಾವು ಟಾಟಾಯ್ಸ್ ಅಂತ ಹೇಳ್ತೀವಲ್ಲ, ತಿಮೋತಿ ಟಾಟಾಯ್ಸ್, ಅದು ಸತ್ತಿರುವಂತ ವಯಸ್ಸು 160 ವರ್ಷದಲ್ಲಿ ಸತ್ತೋಯ್ತು. ಅದು ಏಪ್ರಿಲ್ 2004 ಅಲ್ಲಿ ಅದು ಪೇಪರ್ ಅಲ್ಲಿ ಬಂತು. ಈ ರೀತಿಯಲ್ಲಿ ನೋಡ್ತಾ ಹೋದ್ರೆ ಅನೇಕ ಅನಿಮಲ್ಸ್ ಸಹ ದೀರ್ಘಕಾಲ ಬದುಕ್ತಾ ಇದೆ. ಅಂದ್ರೆ ಖಂಡಿತ ಇಲ್ಲಿ ನಮಗೂ ಅವಕಾಶ ಇದೆ ಅಂತ ಅವ್ರು ಹೇಳೋದು. ನಮಗೂ ಸಹ ಅವಕಾಶ ಇದೆ ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈಗ ಸೈನ್ಸ್ ಏನ್ ಹೇಳುತ್ತೆ ಇದ್ರ ಬಗ್ಗೆ, ಇಮ್ಮೋರ್ಟಾಲಿಟಿ ಬಗ್ಗೆ ಸೈನ್ಸ್ ಏನ್ ಹೇಳಕ್ ಹೋಗುತ್ತೆ, ಯಾವ ರೀತಿಯಲ್ಲಿ ನಾವು ಈ ಲಾಂಗೆವಿಟಿನ ಹೆಚ್ಚು ಮಾಡ್ಕೋಬಹುದು ಅಂತಂದ್ರೆ ಖಂಡಿತ ಅದಕ್ಕೂ ಉತ್ತರ ಇದೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ಹೆಚ್ಚು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಒಂದೇ ಒಂದು ನಿಮ್ಗೆ ಸಣ್ಣ ಕ್ಲೂ ಕೊಡ್ತೀನಿ, ಅದು ನೀವು ಸ್ಟಡಿ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಕ್ಲಾಸ್ ಬೇಕಾದ್ರೆ. ಈ DNA ದಲ್ಲಿ ಟೆಲಿಮೋರ್ ಅಂತ ಇದೆ. ಟೆಲಿಮೋರ್ ಅದೇ ದೀರ್ಘಕಾಲ ಬದುಕಕ್ಕೆ ಕಾರಣ. ಅಂದ್ರೆ ನಮ್ಮ ಏಜ್ ಆಗಬಾರ್ದು, ರಿವರ್ಸ್ ಏಜಿಂಗ್, ನಮ್ಮ ವಯಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದು, DNA ಅಲ್ಲಿ ಇರುವಂತ ಈ ಟೆಲಿಮೋರ್ ಅಂತ ಒಂದು ಆ ಪರ್ಟಿಕ್ಯುಲರ್ ಆ ಅಂಶ ಏನಿದೆಯೋ ಅದನ್ನು ಹೆಚ್ಚಾಗಿದ್ರೆ ನಮ್ಮ ನಮ್ಮ ದೇಹವು ಸಹ ಅದೇ ರೀತಿಯಲ್ಲಿ ದೀರ್ಘವಾಗಿ ನಮ್ಮ ಜೀವನ ಮಾಡಕ್ಕೆ ಸಾಧ್ಯವಿದೆ. ಅಂದ್ರೆ ಸೆಲ್ಸ್ ಡ್ಯಾಮೇಜ್ ಆಗಲ್ಲ ಅದಿದ್ರೆ. ಟೆಲಿಮೋರ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ಅದು ಈ ಲ್ಯಾಂಗವಿಟಿ ಅಂದ್ರೆ ಒಂಥರ ಲೈಫ್ ಸ್ಪ್ಯಾನ್ ಹೆಚ್ಚು ಮಾಡುತ್ತೆ ಅಂತ ಈ ವಿಷಯಗಳು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೈನ್ಸ್ ಏನ್ ಹೇಳುತ್ತೆ ಇದ್ರ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ, ಏನೇನು ಸಂಶೋಧನೆ ಆಗಿದೆ, ಸೈಂಟಿಫಿಕ್ ಆಗಿ ಏನೇನು ಸಂಶೋಧನೆ ಮಾಡಿದ್ದಾರೆ, ಯಾವ ದೇಶದಲ್ಲಿ ಎಷ್ಟು ಲೈಫ್ ಸ್ಪ್ಯಾನ್ ಇದೆ, ಈ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಮತ್ತೆ ಈ DNA ದಲ್ಲಿರುವಂತಹ ಟೆಲಿಮೋರ್ ಅದರ ಪ್ರಾಮುಖ್ಯತೆ ಏನು, ಯಾವ ರೀತಿಯಲ್ಲಿ ಅದು ನಮಗೆ ಈ ಏಜ್ ರಿವರ್ಸಿಂಗ್ ಆಗ್ಬೋದು, ಈ ದೀರ್ಘಕಾಲ ಬದುಕಕ್ಕೆ ಅಮರತ್ವ ಕಡೆ ಪ್ರಯಾಣಕ್ಕೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ನೋಡೋಕ್ಕೆ ಪ್ರಯತ್ನ ಮಾಡೋಣ. ಕೇಳಿಸ್ಕೊಳ್ಳಿ. ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.